ಗ್ರಾಮೀಣ ಭಾಗದ ದುಡಿಯುವ ಕೂಲಿ ಕಾರ್ಮಿಕರಿಗೆ ಸ್ಥಳೀಯವಾಗಿ ಉದ್ಯೋಗ ಕಲ್ಪಿಸಿಕೊಡಲು ಅವರ ಜೀವನ ಭದ್ರತೆಯನ್ನ ಹೆಚ್ಚಿಸಲು ಕೇಂದ್ರ ಸರ್ಕಾರ 2005ರಲ್ಲಿ ನರೇಗಾ ಯೋಜನೆಯನ್ನ ಜಾರಿಗೆ ತಂದಿತ್ತು ಎಂದು ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಯೋಗೇಶ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಚೌತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ 2023 ಹಾಗೂ 24ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಬಗ್ಗೆ ಲೆಕ್ಕವನ್ನ ಸಾರ್ವಜನಿಕರ ಮುಂದೆ ಮಂಡಿಸಿ ಮಾತನಾಡಿ, ಸಾರ್ವಜನಿಕರು ಕೂಡ ನರೇಗಾ ಯೋಜನೆ ಅಡಿ ವೈಯಕ್ತಿಕ ಕಾಮಗಾರಿಗಳು ಮಾಡಲು ಅವಕಾಶವಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೋಹನ್ ಕುಮಾರ್ ಮಾತನಾಡಿ, ಸಾರ್ವಜನಿಕರು ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಮೊದಲು ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಗಳಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ನರೇಗಾ ಯೋಜನೆ ಅಡಿ ಫಲಾನುಭವಿಗಳು ನೀರು ಕಾಲುವೆ, ಭೂಮಿ ಸಮತಟ್ಟು, ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶವಿದೆ. ಕಾಡಂಚಿನ ಗ್ರಾಮಗಳ ರೈತರು ದನದ ಕೊಟ್ಟಿಗೆಗಳನ್ನು ನಿರ್ಮಿಸಿಕೊಳ್ಳಲು ಅರಣ್ಯ ಇಲಾಖೆ ವತಿಯಿಂದಲೂ ಸಹಾಯಧನವಿದ್ದು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಪಶುಸಂಗೋಪನೆ ಇಲಾಖೆಯ ನಿರ್ದೇಶಕ ಡಾ ಸೋಮಯ್ಯ ಸಾಮಾಜಿಕ ಪರಿಶೋಧನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶದಲ್ಲಿ ಗುಣಮಟ್ಟದ ಆಹಾರ ಉತ್ಪಾದಿಸಲು ಹಾಗೂ ರೈತರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿ ಆಡು, ಕುರಿ, ಹಂದಿ ಸಾಕಾಣೆ ಮಾಡುವ ರೈತರಿಗೆ 1 ಕೋಟಿ ರೂಪಾಯಿವರೆಗೂ ಸಾಲ ನೀಡುತ್ತಿದ್ದು ಶೇಕಡಾ 50ರಷ್ಟು ಸಹಾಯಧನ ಇರುವುದರಿಂದ ಆಸಕ್ತಿ ಇರುವ ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಜನ ಕೆಲಸ ಕೇಳ್ಕೊಂಡ್ಬಂದ್ರಿ ಗ್ರಾಮ ಪಂಚಾಯತಿಗೆ, ನನಗೆ ಕೆಲಸ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅರ್ಜಿ ಸಲ್ಲಿಸೋರಿಗೆ ಕೆಲಸ ಕೊಡೋದ್ರ ಮೂಲಕ ಅವ್ರಿಗೆ ಕೂಲಿ ಪಾವತಿಯನ್ನ ಮತ್ತು ವೈಯಕ್ತಿಕ ಸೌಲಭ್ಯಗಳನ್ನ ಕೊಡ್ತಾ ಈ ಒಂದು ಯೋಜನೆ ಹಾಗಾಗಿ ಅಭಿವೃದ್ಧಿ ಕೆಲಸಗಳಿಗೆ ಸಾಕಷ್ಟು ಸ್ಕೀಮ್ಗಳಿವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಸ್ಕೀಮ್ಗಳಿವೆ ಅಭಿವೃದ್ಧಿಯನ್ನ ಮಾಡೋ ಉದ್ದೇಶಕ್ಕೆ. ಆದ್ರೆ ಇದು ಉದ್ಯೋಗವನ್ನ ಕೊಡ್ತಕ್ಕಂಥ ಸ್ಕೀಮ್, ಇದು ಯೋಜನೆ ಅಧಿನಿಯಮ, ಇದು ಒಂದು ಕಾಯ್ದೆ ಮೂಲಕ ಜಾರಿಗೆ ಬಂದಿರ್ತಕ್ಕಂಥ ಒಂದು ಅಧಿನಿಯಮ. ಯಾಕಂದ್ರೆ ಇದು 2005ರಲ್ಲಿ ಜಾರಿಗೆ ಬಂತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮೊದಲು ಸಾಕಷ್ಟು ಉದ್ಯೋಗ ಭರವಸೆ ಯೋಜನೆಗಳಿತ್ತು. ಯಾಕಂದ್ರೆ 52,000 ಕೋಟಿಗೆ ಎಲ್ಲರಿಗೂ ಕೊಡ್ಲಿಕ್ಕೆ 10-12 ವರ್ಷ ಸರ್ ನಮ್ಮ ಟಾರ್ಗೆಟ್ ರೇಷಿಯೋಗೆ. ಬಟ್ ನಮ್ಮಲ್ಲಿ ಏನ್ ಮಾಡ್ತೀವಿ, ಜಾಸ್ತಿ ಮಾಡ್ಕೊಂಡ್ವಿ. ಅವ್ರಿಗೆ ಪೇಮೆಂಟ್ ಕೊಟ್ಟರೆ ಸಾಕು ಅನ್ನೋಕೆ ಆಗುತ್ತೆ. ಇನ್ನು 80 ಪೇಮೆಂಟ್ ಸರ್ ಅಂದ್ರೆ ಇಲ್ಲ, ಅದು ಫಾರೆಸ್ಟ್ ಡೈರೆಕ್ಟ್ ಅಕೌಂಟ್ಗೆ ಪೇಮೆಂಟ್ ಮಾಡ್ತಾರೆ ಸರ್. ಆಕ್ಚುಲಿ ಯಾರಿಗೆ ಅಂದ್ರೆ ಯಾರ ಮನೆಯಲ್ಲಿ ಜಮೀನು ಮೇಲೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು. ಮತ್ತೆ ಅವ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ತುಂಬಾ ಜನ ಗೊತ್ತಿರಲಿಲ್ಲ. ಈಗ ಯಾವ ಟೈಮಲ್ಲಿ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಪ್ಲಿಕೇಶನ್ ಹಾಕ್ಸಿ. ಆಮೇಲೆ ಆ ಮುನ್ಸೂಚನೆ ಯಾರಿಗೆ ಅರ್ಥದಲ್ಲಿದ್ದಾರೆ ಮಿಷನ್ ಅಂತ, ಅದರಲ್ಲಿ ಆಡು ಕುರಿ ಸಾಕಾಣಿಕೆಗೆ 100+5, 200+10, 300+15, 400+20, 500+25ವರೆಗೆ 1 ಕೋಟಿವರೆಗೆ ಪ್ರಾಜೆಕ್ಟ್, ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್. ಅದಕ್ಕೆ ಟೈಮ್ ಬಾರ್ ಏನಿಲ್ಲ, ಎನಿ ಟೈಮ್ ರನ್ನಿಂಗ್ ಇರ್ತದೆ. ಬಟ್ ಬ್ಯಾಂಕ್ ಸಾಲ ಕಡ್ಡಾಯ ಆಗುತ್ತೆ. ಈಗ ನೀವು 10 ಲಕ್ಷ ಸಾಲ ತಗೋತೀವಿ ಅಂತಂದ್ರೆ 10 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಇದ್ರೆ 5 ಲಕ್ಷದಷ್ಟು ಬ್ಯಾಂಕ್ ನಾವು ಸಾಲ ಕೊಡ್ತೀವಿ ಅಂತ ಒಪ್ಕೊಂಡಿರ್ಬೇಕು. ಈಗ ಅಲ್ಲೂರಲ್ಲಿ ಒಬ್ರು ಮಾಡಿದ್ದಾರೆ 50% ಸಬ್ಸಿಡಿ, 50% ಬ್ಯಾಂಕ್. ಅದು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕು, ವೆಬ್ಸೈಟ್ ಇರುತ್ತೆ. ಆನ್ಲೈನ್ ಅಪ್ಲೈ ಮಾಡಿದ್ರೆ ಅದು ಕಮಿಟಿಗೆ ಹೋಗುತ್ತೆ. ಬೆಂಗಳೂರಲ್ಲಿ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿಯಿಂದ ಪ್ರೈಮರಿ ಮಾಮೂಲಿ ನೀವು ಮನೆಗೆ GPS ಮಾಡ್ತೀವಿ. ಫಸ್ಟ್ ಕಾಲೇಜ್ ಆಗೋದು, ಆಮೇಲೆ ಬ್ಯಾಂಕ್ ಪ್ರೋಸೆಸ್ ಆದ್ಮೇಲೆ ಪುನಃ ಸೆಕೆಂಡ್ ರೋಡ್ ಇನ್ಸ್ಪೆಕ್ಷನ್ ಇರುತ್ತೆ. ಆಮೇಲೆ ಸ್ಟ್ರಕ್ಚರ್ ಆದ್ಮೇಲೆ ಫುಲ್ ಫ್ರಂಟ್ ಎಂಡ್ ಸಬ್ಸಿಡಿ ಇರುತ್ತೆ. ಅದು ಬ್ಯಾಂಕಿಗೆ ರಿಲೀಸ್ ಮಾಡ್ತಾರೆ. ಯಾರಾದರೂ ಆಡು ಸಾಕಾಣಿಕೆಯಲ್ಲಿ ಆಸಕ್ತಿ ಇರಬೇಕಾದ್ರೆ ನೀವು 100 ಬೇಕಾದ್ರೆ ಮಿನಿಮಮ್ ಬೇಕಾದ್ರೆ ಟ್ರೈ ಮಾಡ್ಬೋದು. 20 ಲಕ್ಷ ಇರುತ್ತೆ, 10 ಲಕ್ಷ ಸಾಲ, 10 ಲಕ್ಷ ಸಬ್ಸಿಡಿ. ಅದಾದ್ಮೇಲೆ ಸೈಲೇಜ್ ಬ್ಯಾಂಕಿಂಗ್